ಚರಿತ್ ಬಾಳಪ್ಪ ಮೇಲೆ ಲೈಂಗಿಕ ಕಿರುಕುಳ ಆರೋಪದ ಬಗ್ಗೆ ಚರಿತ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಾರೆ. ನನ್ನ ಮೇಲಿನ ಆರೋಪಗಳೆಲ್ಲವೂ ಸುಳ್ಳು ಅಂತ ನಟ ಚರಿತ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಲ್ಲಿ ಚರಿತ್ ಬಾಳಪ್ಪ ಎಕ್ಸ್ಕ್ಲೂಸಿವ್ ಮಾತು. ನಾನು ಸಂತ್ರಸ್ತೆಯ ತಂಗಿಯ ಮದುವೆಗೆ ಸಹಾಯ ಮಾಡಿದೆ. ಅಂದ್ರೆ ಯಾರೀಗ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಸೊ ಆಕೆಯ ತಂಗಿಯ ಮದುವೆಗೋಸ್ಕರ ನಾನು ಹಣ ಸಹಾಯ ಮಾಡಿದೆ. ಆ ಹಣವನ್ನ ರಿಟರ್ನ್ ಕೇಳಿದ್ದಕ್ಕೆ ಈ ಗಲಾಟೆ ಶುರುವಾಯಿತು. ಆ ಸಂತ್ರಸ್ತೆಯ ಸ್ನೇಹಿತ ನನ್ನ ತಂದೆ ಅವರಿಗೆ ಧಮಕಿ ಕೂಡ ಹಾಕಿದ್ದ. ಆ ಬಗ್ಗೆ ನಾನು ತೆಲಂಗಾಣ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದೀನಿ. ಬೆಂಗಳೂರಲ್ಲಿ ದೂರು ಕೊಟ್ಟಿದ್ದು ನನಗೆ ಗೊತ್ತೇ ಇರಲಿಲ್ಲ. ಈಕೆ ಬೇರೆ ತರ ಇದನ್ನ ಪೋರ್ಟ್ರೇ ಮಾಡಕ್ ಹೋಗ್ತಾ ಇದ್ದಾಳೆ. ನಾನು ಕೂಡ ಹೋರಾಡ್ತೀನಿ ಕಾನೂನಾತ್ಮಕವಾಗಿ. ನ್ಯೂಸ್ ಫಸ್ಟ್ ನಲ್ಲಿ ಚರಿತ್ ಬಾಳಪ್ಪ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ ಏನಾನ್ ಹಾಳ್ಮಂತ ಕೂಡ ಇತ್ತೆ ಪಿರೋಡ್ನ ಎರಡು ಬಾಕಿಲ್ ಪಡ್ದು ಪಾತಿರೊಂದು ಯಾಡನ ಹೇಳ್ದಲ್ಲ ಪಾತಿರೊಂದಿತ್ತು ಜಿ ಈ ಬಾಕಿಲ್ ಪಡ್ದು ಎರಡು ಪಾತಿರೊಂದಿತ್ತ ಯಾನ್ ಹೇಳ್ದಲ್ಲ ಪಾತಿರೊಂದಿತ್ತು ಫೋನ್ ಅಂತ ಯಾ ಮಂತದ ಜರಿ ನಾಯಿ ಕೊಡಂದಿತ್ತ ಕೊತೈ ನಾಯಿ ಹಾಕೋತ ಹ ಎಂಚಿನ ಈ ಇಪ್ಪುನಿ ಎನ್ನೊಟ್ಟಿಗೆ ಏನಾನ್ ಮದಿಮೆನ ದಿನರ್ದಿಂಚಿ ಎನ್ನ ಫ್ಯಾಮಿಲಿನ ಹಾಳ್ಮಂತ. ಚರಿತ್ ಜೊತೆ ನಮ್ಮ ಪ್ರತಿನಿಧಿ ಅಂಕಿತಾ ಇದೇ ವಿಚಾರದ ಕುರಿತಂತೆ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡ್ಬರೋಣ. ನಟ ಚರಿತ್ ಬಾಳಪ್ಪ ಅವರ ವಿರುದ್ಧ ಯುವತಿಯೊಬ್ಬರು ಗಂಭೀರ ಆರೋಪವನ್ನ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸನ್ನ ಕೂಡ ದಾಖಲಿಸಿದ್ರು. ಸದ್ಯಕ್ಕೆ ತಮ್ಮ ಮೇಲಿನ ಆರೋಪಕ್ಕೆ ಸ್ಪಷ್ಟನೆಯನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಚರಿತ್ ಬಾಳಪ್ಪ ಅವರು ಸಿಕ್ಕಿದ್ದಾರೆ. ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಿದು ಅವಾಂತರ, ಏನಾಯ್ತು ಅಂತ ಹೇಳಿ. ನನಗೆ ಅಕೊಮಡೇಷನ್ ಎಲ್ಲಿ ಕೊಟ್ಟಿದ್ದಾರೆ, ಅಲ್ಲೇ ಈ ಸಂತ್ರಸ್ತೆ ಅಂತ ಏನು ಹೇಳ್ಕೊಂಡು ಬಂದಿದ್ದಾರೆ. ಇವರು ಯಾವುದೋ ಧಾರಾವಾಹಿಯಲ್ಲಿ ಯಾವುದೋ ವಿಲನ್ ಆಗಿ ಸೈಡ್ ಆ್ಯಕ್ಟಿಂಗ್ ಮಾಡೋವಂಥ ಹುಡುಗಿ. ಇವರು ನಮಗೆ ಅಲ್ಲೇ ಪರಿಚಯ ಆಗ್ತಾರೆ ಕೆಲವು ತಿಂಗಳ ಹಿಂದೆ. ಇವರು ಮ್ಯಾಕ್ಸಿಮಮ್ ಅಂದರೆ ನನಗೊಂದು 10-12 ಸರ್ತಿ ಸಿಕ್ಕಿರ್ಬೋದು ಈ ಹುಡುಗಿ. ಸಿಕ್ಕಿ ಪರಿಚಯ ಆಗಿ ಇವರ ಕತೆಗಳನ್ನು ಹೇಳ್ತಾರೆ. ನಾನು ಬಳ್ಳಾರಿಯಿಂದ ಬಂದಿರೋದು, ನಾವು ಭಾಳ ಬಡ ಕುಟುಂಬದಿಂದ ಬಂದಿರೋದು, ನನ್ನ ತಂದೆ ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ನಾವು 4-5 ಜನ ಹೆಣ್ಮಕ್ಳು, ನಾನು ಒಬ್ಬಳೇ ದುಡಿತಾ ಇರೋದು. ಆಮೇಲೆ ನನಗೆ ಎಜುಕೇಷನ್ ಮಾಡೋಕ್ಕಾಗಲಿಲ್ಲ, ಲೋನ್ ಇದೆ ನನಗೆ, ಎಜುಕೇಷನ್ ಲೋನ್. ಏನೋ ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಲೋನ್ ತೊಗೊಂಡ್ರಂತೆ, ಇಂಜಿನಿಯರಿಂಗ್ ಮಾಡಿಲ್ವಂತೆ, ಲೋನ್ ಇದೆಯಂತೆ. ಆಮೇಲೆ ಜಾಗ EMIs ಇದೆ ಅಂತೆ, ಏನೇನೋ ಕತೆ ಹೇಳಿದ್ರು. ಅದಾದ ನಂತರ ಪಾಪ ಅನ್ನಿಸ್ತು ನನಗೆ. ಎನಿಬಡಿ ಒಂದು ಹೆಣ್ಮಗಳು ಬಂದು ತೋಡ್ಕೊಂಡಾಗ ಪಾಪ ಅಂತ ಅನ್ನಿಸ್ತು. ಬಟ್ ಇವರು ಈ ರೀತಿಯೆಲ್ಲ ಒಂದು ಆಗುತ್ತೆ ಇವ್ರ ಜೊತೆ ಅನುಭವ ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ದಿವಸದ ನಂತರ ನೀವಂದರೆ ನನಗೆ ತುಂಬ ಇಷ್ಟ, ಐ ಲವ್ ಯು ಅಂತ ಕಾಟಗಳು ಶುರು ಆಗುತ್ತೆ ನನಗೆ. ಸೊ ನಾನು ಪಾಪ ಒಂದು ಬಡ ಹುಡುಗಿ, ಆಮೇಲೆ ನಂದು ಡಿವೋರ್ಸ್ ಆಗಿರುತ್ತೆ, ನನ್ನ ಮನೇಲಿ ಕೂಡ ಹೆಣ್ಣು ಹುಡುಕ್ತಾ ಇರ್ತಾರೆ. ನೋಡೋಣ, ಒಂದು ಒಳ್ಳೆ ಹುಡುಗಿ ಬಡತನದಿಂದ ಬಂದಿದ್ದಾರೆ ಅಂತ ಹೇಳಿ ನಾನು ಸ್ವಲ್ಪ ಅವ್ರಿಗೆ ಸಲಿಗೆ ಕೊಡ್ತೀನಿ. ತದಾದ ನಂತರ ಸ್ವಲ್ಪ ದಿವಸ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಗೊತ್ತಾಗುತ್ತೆ ಇವ್ರದ್ದು ಯಾಕೋ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಇದಿದೆ, ಮತ್ತು ಸುಮಾರು ಜನ ಇವ್ರಿಗೆ ಕಾಂಟ್ಯಾಕ್ಟ್ಸ್ ಇದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ. ನಂತರ ನಾನೇ ಸ್ವಲ್ಪ ದೂರ ಮಾಡ್ತೀನಿ ಇವ್ರನ್ನ, ಸ್ವಲ್ಪ ಡೇಂಜರ್ ಇದೆ ಅಂತ. ಆ ಟೈಮಲ್ಲಿ ಇವ್ರ ತಂದೆ ಹತ್ರ ಕೂಡ ನನ್ನ ಹತ್ರ ಒಂದು ಸರ್ತಿ ವೀಡಿಯೋ ಕಾಲಲ್ಲಿ ಮಾತಾಡ್ಸಿರ್ತಾರೆ. ಈ ಸಂತ್ರಸ್ತೆ ಅಂತ ಏನು ಬಂದಿದ್ದಾರೆ ವೀಡಿಯೋ ಕಾಲಲ್ಲಿ ಮಾತಾಡ್ಸಿರ್ತಾರೆ. ಆಮೇಲೆ ಅದೇ ಟೈಮಲ್ಲಿ ಏನಾಗಿರುತ್ತೆ, ಇವರ ತಂಗಿ ಮದುವೆ ಅಂತ ಹೇಳ್ತಾರೆ. ಈ ಸಂತ್ರಸ್ತೆ ತನ್ನ ತಂಗಿ ಮದುವೆ ಇದೆ ಅಂತ ಹೇಳ್ತಾರೆ. ಆಮೇಲೆ ಇವ್ರು ಯಾವುದೋ ಕೆಲಸ ಮಾಡ್ತಿರೋ ಪ್ರೊಡ್ಯೂಸರ್ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟಿಲ್ಲ ನನಗೆ, ಎಮರ್ಜೆನ್ಸಿ ನಾಳೆ ನಾಡಿದ್ರಲ್ಲೇ ಮದುವೆ ಇದೆ, ನಮ್ಮ ಕಡೆಯಿಂದ ಏನಾದರೂ ಕೊಡಬೇಕು ಹೆಣ್ಣಿಗೆ, ಸೊ ಹೀಗೀಗೆ ಖರ್ಚುಗಳಿದೆ ಅಂತ. ನಾನು ಪಾಪ ಅಂತ 1 ಲಕ್ಷ ರೂಪಾಯಿನ ಹಾಕ್ತೀನಿ ಇವ್ರ ಅಕೌಂಟಿಗೆ. ಅದರಲ್ಲಿ ಗೂಗಲ್ ಪೇಯಲ್ಲಿ ನಾನು ನಿಮಗೆ ತೋರಿಸಬಲ್ಲೆ. ಇಲ್ಲಿ ಇವರ ಕಂಪ್ಲೇಂಟ್ ಏನಂದರೆ, ಯಾವುದೋ ಫೋಟೋ ಇಟ್ಕೊಂಡು ದುಡ್ಡಿಗೋಸ್ಕರ ನಾನು ಇವ್ರ ಹತ್ರ ದುಡ್ಡು ಕೇಳಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಾನು ಧನ ಸಹಾಯ ಮಾಡ್ತೀನಿ ಇವ್ರಿಗೆ, ಏನೇ ಇರಲಿ. ಒಂದು ಹೆಣ್ಣು ಮಗಳದು ಮದುವೆ ಆಗ್ತದೆ, ಅದು ಇವರ 3ನೇ ಸಿಸ್ಟರ 4ನೇ ಸಿಸ್ಟರ್ ಯಾರ್ದು ಮದುವೆ ಆಗುತ್ತೆ ಅಂತ ನಾನು ಕೊಡ್ತೀನಿ. ಯಾವುದು ಅಲಿಗೇಷನ್ಸ್ ಹಾಕ್ಬೋದು, ಯಾವುದೆಲ್ಲ ಅಂದರೆ ಬೇಲೆಲ್ಲ ಸಿಗದಿರೋ ಹಾಗೆ ಎಷ್ಟು ಸ್ಟ್ರಾಂಗ್ ಅಲಿಗೇಷನ್ಸ್ ಹಾಕಿ ಇಮೇಜ್ ಡ್ಯಾಮೇಜ್ ಮಾಡ್ಬೋದು. ಸೊ ಅವರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಇದು ಇವತ್ತಿಂದಲ್ಲ, ಒಂದು ಸುಮಾರು ದಿವಸದಿಂದ ಎಲ್ಲ ಕೂತು ಚೆನ್ನಾಗಿ. ಸುಮಾರು ಜನ ಹುಡುಗಿರು ಎಲ್ಲಿದ್ದಾರೆ, ಅವರು ಸುಮಾರು ಜನ ಹುಡುಗಿರು ಎಲ್ಲಿದ್ದಾರೆ, ಯಾರು ಅವರು? ಬಟ್ ಅಟೆಂಪ್ಟ್ ಆಗಿದೆ ಬೇರೆ 2 ಸರ್ತಿ ನನ್ನ ಲವ್ ಮಾಡ್ತೀನಿ ಅದು ಇದು ಅಂತ ಸುಮಾರು ನನ್ನ ಟ್ರೈ ಮಾಡಿದ್ದಾರೆ. ಆಮೇಲೆ ಆರ್ಟಿಸ್ಟ್ ಅಂದಾಗ ಇಟ್ ಈಸ್ ವೆರಿ ಕಾಮನ್. ಸೊ ಟ್ರೈ ಮಾಡಿದ್ದಾರೆ, ಬಟ್ ನಮಗೆ ಗೊತ್ತು ಹೂ ಈಸ್ ವರ್ಕಿಂಗ್ ಔಟ್ ಇದು ಅಂತ. ಸೊ ಮತ್ತು ಆಗಬೇಕಿತ್ತು ಅಂದರೆ ನನ್ನ ಜೊತೆ ವರ್ಕ್ ಮಾಡಿರೋರೇ ಕಂಪ್ಲೇಂಟ್ ಕೊಡಬೇಕಿತ್ತಲ್ಲ. ನೀವು ಹೇಳಿದ್ದು ಈಗ ಏನು ಸುಮಾರು ಜನ ಯುವತಿರು ಹೀಗೆ ಮಾಡಿದ್ದಾನೆ, ನನ್ನ ಆರ್ಟಿಸ್ಟ್ಗಳೇ ನನಗೆ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡಬೇಕಿತ್ತಲ್ಲ. ನನ್ನ ಜೊತೆ ಇಷ್ಟು ನಾಯಕ ನಟಿಯರು ಏನು 9 ಧಾರಾವಾಹಿ ಅಂತ ಹೇಳ್ತಾ ಇದ್ದೀನಿ ನಾನು.
ಎಲ್ಲಿ ಅವ್ರಿಗೆಲ್ಲ ತೊಂದರೆ ಆಗದಿರೋದು, ಇವ್ರಿಗೆಲ್ಲ ಇದ್ದಕ್ಕಿದ್ದಾಗೆ ಬಳ್ಳಾರಿಯಿಂದ ಬಂದಿರೋ ಹುಡುಗಿ ಕೇರಳದಲ್ಲಿ ಅಲ್ಲಿ ಹೈದರಾಬಾದಲ್ಲಿ ಯಾರೋ ಇವಳಿಗೆ ನಾನು ಸಂತ್ರಸ್ತೆ ಆಗಿಬಿಡ್ತಾಳೆ, ಇಷ್ಟು ದಿವಸ ಯಾರಿಗೂ ಕೊಡದಿರೋದು ಇವಳಿಗೆ ಹೋಗಿ ನಾನು ಕಾಟ ಕೊಡ್ತೀನಿ ಅಂದರೆ ಇಟ್ಸ್ ಆಬ್ಸಲ್ಯೂಟ್ಲಿ ನಾನ್ಸೆನ್ಸ್. ಸರ್, ಇನ್ನೊಂದು ಪೋಕ್ಸೋ ಕೇಸಲ್ಲಿ ಏನೋ ಆಗಿತ್ತು, ಅದು ರಾಜ್ಯ ಸಂಧಾನ ಮಾಡಿಕೊಂಡ್ರು ಅಂತ ಹೇಳಿ, ಅದೇನದು ಅಂತ? ಇದೀಗ ಇವರು ಕುಕ್ ಮಾಡ್ತಾ ಇರೋದು ಒಂದು ಗಲಾಟೆ ಆಗಿರುತ್ತೆ. ಎಲ್ಲಿ ಅಂದರೆ ಒಂದು ಯಲಾಂಕದಲ್ಲಿ ಒಂದು ಗಲಾಟೆ ಆಗಿರುತ್ತೆ. ಆ ಗಲಾಟೆ ಒಬ್ಬರು ಕುಡಿದು ನನ್ನ ಜೊತೆ ಮತ್ತು ನನ್ನ ಗೆಳೆಯರ ಜೊತೆ ಒಂದು ಗಲಾಟೆ ಆಗಿರುತ್ತೆ. ಅವ್ರ ಜೊತೆ ಒಂದು ಮೇಡಮ್ ಇರ್ತಾರೆ. ಸೊ ಆ ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಮಗುನೂ ಇರುತ್ತೆ ಅವ್ರ ಜೊತೆ ಮಧ್ಯರಾತ್ರಿ. ಸೊ ನನ್ನ ಸ್ನೇಹಿತರಿಗೂ ನನಗೂ ನನ್ನ ಸ್ನೇಹಿತರು ಮತ್ತು ಆ ವ್ಯಕ್ತಿಗೊಂದು ಗಲಾಟೆ ಆಗಿರುತ್ತೆ. ಸೊ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತೀವಿ. ಹಾಗಾಗಿ ಸೊ ಅಲ್ಲಿ ನನಗೆ ಅವ್ರು ಪೊಲೀಸವ್ರು ಹೇಳ್ತಾರೆ ಮತ್ತು ಹೆಣ್ಣು ಮಗು ಈ ರೀತಿ ಎಲ್ಲ ಟ್ರೈ ಮಾಡ್ಬೋದು ನಿಮ್ಮ ಮೇಲೆ ಮಾಡೋದು ಅಂತ ನಾನೊಂದು ಹೇಳಿರ್ತೀನಿ. ಇವತ್ತು ಎಷ್ಟು ಡೇಂಜರ್ ಇದೆ ಹೆಣ್ಣು ಮಕ್ಕಳಿಗೆ, ರೂಲ್ಸ್ ಎಲ್ಲ ಹೇಗೆಲ್ಲ ಮಿಸ್ಯೂಸ್ ಆಗುತ್ತೆ ಅಂತ ನಾನು ಹೇಳಿರ್ತೀನಿ. ಅದನ್ನು ಯಾವುದಕ್ಕೋ ಯಾವುದೆಲ್ಲ ಮ್ಯಾಕ್ಸಿಮಮ್ ನಾನ್ಸೆನ್ಸ್ ಪಾಸಿಬಿಲಿಟಿ ಇದೆ ನನ್ನ ಡಿಫೇಮ್ ಮಾಡೋದಕ್ಕೆ ಇದನ್ನೆಲ್ಲ ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಪಾಪ ಹೆಣ್ಣು ಮಗಳಿಗೆ ಹೇಳಿ ಮುಂದೆ ಬರಲಿ ಸಂತ್ರಸ್ತೆ. ಇದಿಷ್ಟು ಚರಿತ್ ಬಾಳಪ್ಪ ಅವರು ಹೇಳ್ತಾ ಇರುವಂಥದ್ದು. ಅಂದರೆ ತನ್ನ ಮೇಲಿನ ಆರೋಪ ಏನಿದೆ ಅವೆಲ್ಲವೂ ಕೂಡ ಸುಳ್ಳು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.